ಬೆಂಗಳೂರು ಹುಡುಗ KL ರಾಹುಲ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನ ಅಟ್ಟಾಡಿಸಿಕೊಂಡು ಹೊಡೆದು ಸೋಲಿಸಿ ಹಾಕಿದ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. KKS ಇಲ್ಲ, KKS ಅಂದ್ರೆ ಏನು ಅಂತ ನೀವೇ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ತಲೆ ಪೂರ್ತಿ ಹಾಳಾಗಿ ಹೋಗಿದೆ. ಬಟ್ KL ರಾಹುಲ್ ಏನು ಆಟ ಮಾರೆ. KL ಕರ್ನಾಟಕ ಲಯನ್ ರಾಹುಲ್ ಅಂತ ಸುಮಾರು ಕಮೆಂಟ್ ಓದಿದ್ದೆ. ಸೂಪರ್ ಡೂಪರ್ ಅಮೇಝಿಂಗ್ ಬ್ಯಾಟಿಂಗ್. ಎಷ್ಟು ಖುಷಿ ಆಯಿತು ಅವರ ಬ್ಯಾಟಿಂಗ್ ನೋಡುವಾಗ. ಬೀಯಿಂಗ್ ಡೈಹಾರ್ಡ್ ಒಂದು RCB ಫ್ಯಾನ್ ಆಗಿ ಕೂಡ ನಮಗೆ ಅವರ ಬ್ಯಾಟಿಂಗ್ ನೋಡಿದಾಗ ಮ್ಯಾನ್ ಅಂತ ಅನಿಸಿತು, ನಿಜವಾಗಿ ಸಹ ಅನಿಸಿತು. ಬಟ್ ಬೇಜಾರಾಗಿದೆ ಅಂತಂದ್ರೆ ನಮ್ಮ RCB ತಂಡ ಸೋತಿತ್ತನ್ನುವ ಬೇಜಾರು ಖಂಡಿತವಾಗಿ ಸಹ ಇದೆ. ನಮಗೆ ಹೋಮ್ ಅಡ್ವಾಂಟೇಜೇ ಇಲ್ವಾ ಮಾರ್ರೆ. ಹೊರಗಡೆ ಹೀಗಿರುತ್ತೆ ಅಂತ, ಮನೆಯಲ್ಲಿ ಯಾಕೆ ಹೀಗೆ? ಎಲ್ಲ ತಂಡಗಳಿಗೆ ಸಹ ಹೋಮ್ ಅಡ್ವಾಂಟೇಜ್ ಅಂತಿದ್ರೆ ನಮಗೆ ಹೋಮ್ ಮ್ಯಾಚ್ ಬೇಡ ಅಣ್ಣ. ಫ್ಯಾನ್ಸ್ ನೀವು ಸಹ ಹೇಳಿ, ನಮಗೆ ಬೇಡ, ಚಿನ್ನಸ್ವಾಮಿಯಲ್ಲಿ ಬೇಡ, ಒಟ್ಟಿನಲ್ಲಿ RCB ವಿನ್ ಆದರೆ ಸಾಕು ಅಂತ. ಹೋಮ್ ಅಡ್ವಾಂಟೇಜೇ ಇಲ್ವಲ್ಲ ಮರ. ಬರ್ತಾರೆ ಸೋಲಿಸ್ತಾರೆ ಹೋಗ್ತಾರೆ, ಬರ್ತಾರೆ ಸೋಲಿಸ್ತಾರೆ ಹೋಗ್ತಾರೆ. ಎಷ್ಟು ಚಂದ ಒಂದು ಕಮೆಂಟ್ ಮೊನ್ನೆ ಓದಿದ್ದೆ ಅಂತಂದರೆ, ನಮ್ಮ ತಂಡ ಅಲ್ಲಿ CSK ಅಂದರೆ ಚೆನ್ನೈಗೆ ಹೋಗಿ ಚೆನ್ನೈ ಫ್ಯಾನ್ಸನ್ನು ಸೈಲೆನ್ಸ್ ಮಾಡಿದರು, ಆಯಿತಾ, ಅವರ ಬಾಯಿ ಮುಚ್ಚಿಸಿದರು. ಕೋಲ್ಕತ್ತಾಗೆ ಹೋಗಿ ಕೋಲ್ಕತ್ತಾ ಫ್ಯಾನ್ಸ್ ಬಾಯಿ ಮುಚ್ಚಿಸಿದರು. ಮುಂಬೈಗೆ ಹೋಗಿ ಮುಂಬೈ ಫ್ಯಾನ್ಸ್ ಇದು ಬಾಯಿ ಮುಚ್ಚಿಸಿದರು. ಬೆಂಗಳೂರಿಗೆ ಬಂದು ಬೆಂಗಳೂರು ಫ್ಯಾನ್ಸ್ ಇದು ಬಾಯಿ ಮುಚ್ಚಿಸಿದರು. ಬ್ಯಾಡ ಆಗಿತ್ತು ಅಂತ. ಬೆಂಗಳೂರಲ್ಲಿ ನಮ್ಮ ಫ್ಯಾನ್ಸ್ ಇದು ಬಾಯಿ ಮುಚ್ಚಿಸುವ ಅಗತ್ಯ ಇರಲಿಲ್ಲ ಅಂತ. ಯಾಕೆ 2 ಮ್ಯಾಚ್ GT ವಿರುದ್ಧ ಸಹ ಹೀಗೆ ಒಂದು ಅಂದರೆ ಫೈಟ್ ಕೊಡದೆ ಸೋತರು. ಆ್ಯಂಡ್ ನಿನ್ನೆ ಸಹ ಹಾಗೆ ಡೆಲ್ಲಿ ವಿರುದ್ಧ. ಡೆಲ್ಲಿ 3-3 ಜಯ ಸಾಧಿಸಿಕೊಂಡು ಬಂದಂತಹ ತಂಡ. ಈ IPL ಅಲ್ಲಿ 3-3 ಮ್ಯಾಚ್ ವಿನ್ ಆಗಿದ್ದರು. ಆ್ಯಂಡ್ ಅವರ ಹಿಸ್ಟ್ರಿಯಲ್ಲಿ ಅವರು ಫಸ್ಟ್ 3 ಮ್ಯಾಚ್ಗಳನ್ನು ಅಂದರೆ ಒಂದು ಸಹ ಸೋಲದೆ 3 ಸಹ ವಿನ್ ಆದದ್ದು ಇರಲಿಲ್ಲ, ರೆಕಾರ್ಡ್ ಇರಲಿಲ್ಲ ಅಂತ ಭಾವಿಸ್ತೇನೆ. ಈಗ ರೆಕಾರ್ಡ್ ಮೇಲೆ ರೆಕಾರ್ಡ್, 3 ಅಲ್ಲ, ಈಗ 4 ಮ್ಯಾಚ್, 4ಕ್ಕೆ 4 ವಿನ್ ಆದರು. ಆ್ಯಂಡ್ ನಿನ್ನೆ 1 ಮ್ಯಾನ್ ಶೋ, KL ರಾಹುಲ್ ಶೋ. ಅವ್ರ ಮ್ಯಾಚ್ ಏನು ವಿನ್ ಆದಮೇಲೆ, DCಯನ್ನು ವಿನ್ ಮಾಡಿಸಿದ ಮೇಲೆ ಅವರ ಸೆಲೆಬ್ರೇಷನಲ್ಲಿ ಗೊತ್ತಾಗ್ತಾ ಇತ್ತು. ಅವರ ಆ ಥರ ಸೆಲೆಬ್ರೇಷನ್ ನಾನು ನೋಡಿಲ್ಲ. ಈ ಕೋಲ್ಡೆಸ್ಟ್ ಸೆಲೆಬ್ರೇಷನ್ ಅಂತೆಲ್ಲ ಹೇಳ್ತಾರಲ್ಲ, ಒಂದು ನನಗೆ ನೆನಪಿರೋದು, ವಿರಾಟ್ ಕೊಹ್ಲಿ ಅವರು 100 ಹೊಡೆದ್ಮೇಲೆ ಒಂದು 7 ಸ್ಟಿಚ್ ಇತ್ತಲ್ಲ, 7 ಸ್ಟಿಚ್ ಇದ್ದು ಸಹ ಅವರು 100 ಹೊಡೆದ್ಮೇಲೆ ಹೀಗೆಲ್ಲ ಮಾಡಿದ್ರಲ್ಲ, ಅದು ನಂಗೆ ಇನ್ನೂ ಸಹ ನೆನಪುಂಟು. ಆ್ಯಂಡ್ ಒಂದು ಧೋನಿಯವರು ಐ ಥಿಂಕ್ ಪಂಜಾಬ್ ವಿರುದ್ಧ ಅಂತ, ಇಫ್ ಐ ಆಮ್ ನಾಟ್ ರಾಂಗು, ಇರ್ಫಾನ್ ಪಠಾಣ್ ಅವರ ಓವರಲ್ಲಿ 6 ಹೊಡೆದ್ಮೇಲೆ ಹೀಗೆ ಹೆಲ್ಮೆಟಿಗೆಲ್ಲ ಚಚ್ಚಿಕೊಂಡಿದ್ರು, ಅದೊಂದು ನನಗೆ ನೆನಪುಂಟು. ಅದಾದಮೇಲೆ ಈ ಸೆಲೆಬ್ರೇಷನ್ ಮಾರ ಒಂದು ಆದಿತ್ಯ ತಾರದ್ ನೆನಪುಂಟು. ಲಾಸ್ಟ್ ಬಾಲಿಗೆ 6 ಬೇಕಿತ್ತು, ರಾಜಸ್ಥಾನ್ ರಾಯಲ್ಸ್ ಎದುರು 6 ಹೊಡೆದ್ರು, ಫೈನ್ ಲೆಗ್ ಕಡೆಗೆ ಅಥವಾ ಡೀಪ್ ಸ್ಕ್ವೇರ್ ಲೆಗ್ ಕಡೆಗೆ 6 ಹೊಡೆದು ಹೀಗೆ T-ಶರ್ಟನ್ನು, ನಾನು ನಮ್ಮ ಬಾಡಿ ಚೆಂದ ಇಲ್ಲದ್ರೆ ನಾವು ತೋರಿಸ್ತಿದ್ದೆ, ಹೀಗೆ T-ಶರ್ಟನ್ನು ಹೀಗೆ ತಲೆ ಮೇಲೆ ಕವರ್ ಮಾಡಿಕೊಂಡು ಓಡೋಗಿದ್ರು. ಅದಾದಮೇಲೆ ಇದು ಕೋಲ್ಡೆಸ್ಟ್ ಸೆಲೆಬ್ರೇಷನ್ ಅಂತ ನನಗೆ ಅನ್ನಿಸ್ತಾ ಇರೋದು. ಓ ಮೈ ಗಾಡ್, ಫುಲ್ ಅದೊಂದು ಉಗ್ರಂ ಡೈಲಾಗ್ ಉಂಟಲ್ಲ ಮಾರ್ರೆ, ಹೀಗೆ ವೃತ್ತ ಬರದಾಗಿದೆ, ವೃತ್ತದೊಳಗಿರೋದೆಲ್ಲ ನಂದೇ ಅಂತ, ಉಗ್ರಂ ಫ್ಯಾನ್ ಅಂತ ಅನಿಸ್ತದೆ ಹಾಗೆ. ಅಂದರೆ ಈ ಗ್ರೌಂಡ್ ಪೂರ್ತಿ ನಂದೇ, ದಿಸ್ ಈಸ್ ಮೈ ಗ್ರೌಂಡ್ ಅಂತ ಲಿಟ್ರಲಿ ಹೇಳಿದ್ದಾರೆ. ಆ ಸೆಲೆಬ್ರೇಷನಲ್ಲಿ ಗೊತ್ತಾಗ್ತಿತ್ತು, ಇದು ನನ್ನ ಗ್ರೌಂಡ್ ಮಾರ, ನನಗೆ ಗೊತ್ತುಂಟು. ಅಂದರೆ RCB ಅವರನ್ನು ಬೈ ಮಾಡಿದಾಗ ಎಷ್ಟು ಹತಾಶರಾಗಿದ್ದಾರಲ್ಲ, ಅದು ಗೊತ್ತಾಗ್ತಾ ಇದೆ. ಅದು ರಿವೆಂಜ್ ತಗೊಳ್ಳೋ ಸಮಯ ಅಂತ ಆಡಿದಾಗಿತ್ತು. RCBಯನ್ನು ಸೋಲಿಸಿದರು. ನಮ್ಮದು ಒಂದು ವಿಚಿತ್ರ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೇನೆ, ನಿಮಗೆ ತಲೆ ಸೈಕಾಗಿ ಹೋಗ್ತದೆ ನೋಡಿ. ಫಸ್ಟ್ ಓವರ್ ಬಿಟ್ಟಾಕಿ ನಮ್ಮ ಬ್ಯಾಟಿಂಗ್ ಇದು, ಫಸ್ಟ್ ಓವರಲ್ಲಿ 7 ರನ್ ಬಂದಿತ್ತು, ಅದರಲ್ಲಿ 5 ವೈಡ್ಸ್. ಸ್ಟಾರ್ಕ್ ಅವರು ಡೈರೆಕ್ಟ್ ತಲೆ ಮೇಲೆ ಒಂದು ವೈಡ್ ಹಾಕಿದ್ರು, ಸೊ 7 ರನ್ ಬಂದಿತ್ತು. ಆ ಓವರ್ ಬಿಟ್ಟಾಕಿ ನೆಕ್ಸ್ಟ್ 2 ಓವರಲ್ಲಿ ಒಂದು ಹೊಡೆದ್ರು RCB, ಎಸ್ಪೆಷಲಿ ಸಾಲ್ಟ್. 3 ಓವರ್ ಆದಾಗ 53 ರನ್ ಮಾರ, 53 ರನ್ ಹರಿದು ಬಂದಿತ್ತು. ಎಸ್ಪೆಷಲಿ 3rd ಓವರ್, ಸ್ಟಾರ್ಕ್ ಓವರಲ್ಲಿ 30 ರನ್. ನಾನು 3 ಓವರ್ 53 ರನ್ ಇದ್ದಾಗ ಓ ಮೈ ಗಾಡ್, ಇದು ಅಲ್ಟಿಮೇಟ್ ಮಾರ್ರೆ ಮ್ಯಾಚ್. 300 ರನ್, ಪಕ್ಕ 300 ರನ್ ಹೊಡಿತಾರೆ ನಮ್ಮ RCB. ಹಾಗೆ ಅದು RCB ಹೇಗೆ, SRH ನೀವು 287 ಹೊಡೆದ್ರೆ ನಾವು 300 ಹೊಡಿತೇವೆ, ಹೀಗೆಲ್ಲ ಕ್ಯಾಲ್ಕುಲೇಷನ್, ಬೇಡದಿದ್ದ ಕ್ಯಾಲ್ಕುಲೇಷನ್. ಮುಚ್ಕೊಂಡಿರ್ಬೇಕಾ, ಅದು ಮಾಡೋದಿಲ್ಲ. ಬೇಡದಿದ್ದ ಕ್ಯಾಲ್ಕುಲೇಷನ್ ಮನಸ್ಸಲ್ಲಿ, ಇವತ್ತು ಪಕ್ಕ 300 ಹೊಡಿತಾನೆ ಅಂತ. ನೆಕ್ಸ್ಟ್ 3 ಓವರ್ ಎಂತಾಯ್ತಂತ ಗೊತ್ತಿಲ್ಲ ಅಣ್ಣ. ಈಗ ಮುಂಬೈ ಮ್ಯಾಚಲ್ಲಿ ನಾನು ಏನು ಹೇಳಿದ್ದೆ ಅಂತಂದರೆ, ಫಸ್ಟ್ 6 ಓವರಲ್ಲಿ ನಾವು 73 ರನ್ ಚಚ್ಚಿದ್ದೆವು. ನೆಕ್ಸ್ಟ್ 6 ಓವರಲ್ಲಿ 39 ರನ್ ಬಂದದ್ದು. ಇದೆಂತ ಇದು, ಫಸ್ಟ್ 6 ಓವರಿಗೂ ನೆಕ್ಸ್ಟ್ 6 ಓವರಿಗೆ ಸಂಬಂಧನೇ ಇಲ್ಲ ಅಂತ. ಈಗ ಫಸ್ಟ್ 6 ಓವರಲ್ಲಿ ನಾನು ಫಸ್ಟ್ ಹಾಫ್ ಸೆಕೆಂಡ್ ಹಾಫನ್ನು ಮಾಡಬೇಕಂತ, ಫಸ್ಟ್ 3 ಓವರಲ್ಲಿ 53 ರನ್, ನೆಕ್ಸ್ಟ್ 3 ಓವರಲ್ಲಿ ರನ್ನೇ ಬರಲಿಲ್ಲ. ಇದೆಂತಿದ್ದು ಹೀಗೆ
4ನೇ ಓವರಲ್ಲಿ ಸಾಲ್ಟ್ ಅವ್ರು ಏನು ರನ್ಔಟ್ ಆದ್ರಲ್ಲ, ಅವ್ರು 17 ಬಾಲಿಗೆ 37 ರನ್ ಹೊಡೆದು ಒಳ್ಳೆ ಫ್ಲೋ ಅಲ್ಲಿದ್ರು. ಅವರು ರನ್ಔಟ್ ಆದ್ರು ಕೊಹ್ಲಿ ಅವರ ಜೊತೆಗಿನ ಒಂದು ಮಿಸ್ಕಮ್ಯುನಿಕೇಶನ್ ಇಂದಾಗಿ. ಅರ್ಧ ಓಡಿ ಬಂದು ಇನ್ನೇನು ವಾಪಸ್ ಟರ್ನ್ ಆಗಿ ವಾಪಸ್ ಓಡಬೇಕು ಅನ್ನುವಾಗ ಸ್ಲಿಪ್ ಆಗಿ ಅಲ್ಲಿ ಬಿದ್ದು ಕರೆಕ್ಟ್ ಟೈಮಿಗೆ ಅಲ್ಲಿ ಸ್ಟ್ರೈಕರ್ ಎಂಡಿಗೆ ಹೋಗ್ಲಿಕ್ಕಾಗಲ್ಲ, ರನ್ಔಟ್ ಆದ್ರು. ಅವ್ರು ರನ್ಔಟ್ ಆದದ್ದೇ ಆದದ್ದು. ಪಿಚ್ ಬದಲಾಯ್ತಾ, ಮೈಂಡ್ ಸೆಟ್ ಬದಲಾಯ್ತಾ ನಂಗಂತೂ ಗೊತ್ತಿಲ್ಲ. ಅವರ ರಿಸ್ಟ್ ಸ್ಪಿನ್ನರ್ಸ್ ಕುಲ್ದೀಪ್ ಯಾದವ್ ಮತ್ತೆ ಹೆಸರೇ ನೆನ್ಬೋದು, ವಿಪ್ರಾಜ್ ನನಗೆ ವಿಪ್ರರಾಜ್ ಅಂತ ಬರ್ತದೆ, ವಿಪ್ರಾಜ್ ನಿಗಮ್. ಏನು ಬೌಲಿಂಗ್ ಮಾರ್ರೆ, ಆ ವೇರಿಯೇಷನಲ್ಲಿ ಬೌನ್ಸ್ ಬರ್ತಿತ್ತು ಮಾರ್ರೆ, ಪಿಚ್ಚಾಗಿ ಬಳಾರ್ ಅಂತ ಬೌನ್ಸ್ ಬರ್ತಿತ್ತು. ಕೃಣಾಲ್ ಪಾಂಡ್ಯ ಥರ ಫಾಸ್ಟ್ ಆಗ್ತಾ ಇರಲಿಲ್ಲ, ರೆಗ್ಯುಲರ್ ಸ್ಪಿನ್ ಆಗ್ತಿದ್ರು ಅಥವಾ ಟಾಪ್ ಸ್ಪಿನ್ ಆಗ್ತಿದ್ರು ಅಂತ ಪಿಚ್ಚಾಗಿ ಡಮಾರ್ ಅಂತ ಬೌನ್ಸ್ ಆಗಿ ಬರ್ತಾ ಇತ್ತು. ಸೂಪರ್ ಬೌಲಿಂಗ್. 4 ಓವರಿಗೆ 17 ರನ್ ಬಿಟ್ಟು ಕೊಟ್ಟರೆ, ಯಾರು ಬಿಟ್ಟು ಕೊಟ್ಟದಲ್ಲ, ಕಂಜೂಸು ಬಿಟ್ಟು ಕೊಟ್ಟದು ಅಂತ. ಈಗ 40-50 ಹೇಳಿದ್ರೆ ಬಿಟ್ಟು ಕೊಡುದು ಅಂತ ಹೇಳ್ಬೋದು. 4 ಓವರಿಗೆ ಕೇವಲ 17 ರನ್ ಕೊಟ್ಟದ್ದು ಕುಲ್ದೀಪ್ ಯಾದವ್ ಅವರು. ವಿಪ್ರಾಜ್ ನಿಗಮ್ 4 ಓವರಿಗೆ ಕೇವಲ 18 ರನ್ ಕೊಟ್ಟದ್ದು. ಇಬ್ರು ಬೌಲರ್ ಈ ಥರ ಕಟ್ಟಿ ಹಾಕಿದ್ರೆ ಅಲ್ಲೇ ಮ್ಯಾಚ್ ವಿನ್ ಆಗಿ ಆಯ್ತಲ್ಲಣ್ಣ. ಫಸ್ಟ್ 3 ಓವರಲ್ಲಿ ಬಂದಂಥ ಅಡಿಪಾಯವನ್ನು ಪಡಿಕಲ್ ಬಂದರು ಮಾರ್ರೆ, 8 ಬಾಲಿಗೆ 1 ರನ್. ಯಾವ ನಮ್ಮನಿದು ಬ್ಯಾಟಿಂಗ್ ಅಣ್ಣ ಅದು. 8 ಬಾಲಿಗೆ 1 ರನ್. ಜಿತೇಶ್ ಶರ್ಮಾ ಅವರಿಗೆ ಭಾರಿ ಹೊಗಳ್ತಾ ಇದ್ದೆವು ನಾವು. ಲಾಸ್ಟ್ ಮ್ಯಾಚಲ್ಲಿ 19 ಬಾಲಿಗೆ 40 ರನ್ ಹೊಡೆದಿದ್ರು. ನಿನ್ನೆ 11 ಬಾಲಿಗೆ 3 ರನ್. ಸೊ ಇಬ್ಬರ, ನಾನು ಮಿಡ್ ಇನ್ನಿಂಗ್ಸಲ್ಲಿ ಹೇಳಿದೆ, ಇಬ್ಬರ ಕಾಂಟ್ರಿಬ್ಯೂಷನ್ 3.1 ಓವರ್ಸ್ ಆಡಿ 4 ರನ್ ಹೊಡೆದಿದ್ದಾರೆ. ಆ್ಯಂಡ್ ವಿರಾಟ್ ಕೊಹ್ಲಿ ಅವರು 14 ಬಾಲಿಗೆ 22 ರನ್ ಹೊಡೆದು ಔಟ್ ಆದರು. ನಾನು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೆ ದೊಡ್ಡ ಇನ್ನಿಂಗ್ಸ್ ಆಡ್ತಾರೆ ಅಂತ. ಅವರು ದೊಡ್ಡ ಇನ್ನಿಂಗ್ಸ್ ಆಡಲಿಲ್ಲ, ಮಿಸ್ ಟೈಮ್ ಮಾಡಿ ಸ್ಟಾರ್ಕ್ ಅವರು ಕ್ಯಾಚ್ ಹಿಡಿದ್ರು. ಪಟಿದಾರ್ ಅವ್ರಿಗೆ ಎಂತ ಅಂದರೆ ಇನ್ನೊಂದು ಚೂರು ಟೈಮ್ ಬೇಕಿತ್ತು, ಇನ್ನೇನು ಸಿಡಿತಾರೆ ಅನ್ನೋ ಕರೆಕ್ಟ್ ಟೈಮಿಗೆ ಔಟ್ ಆದರು. ಆಲ್ಮೋಸ್ಟ್ ರನ್ನ ಬಾಲ್ 25 ರನ್ ಹೊಡೆದು ಔಟ್ ಆದರು. ಬೇರೆ ಯಾರು ಕೂಡ ಕಾಂಟ್ರಿಬ್ಯೂಟೇ ಮಾಡಲಿಲ್ಲ. ಲಿವಿಂಗ್ಸ್ಟನ್ ಸಿಂಗಲ್ ಡಿಜಿಟ್. ಲಾಸ್ಟಿಗೆ ನಮ್ಮ ಮರ್ಯಾದೆ ಉಳಿಸಿದ್ಯಾರು ಅಂತಂದರೆ ಟಿಮ್ ಡೇವಿಡ್. 20 ಬಾಲಿಗೆ 37 ರನ್. ನಾನು ಹೇಳಿದ ವಿಚಿತ್ರ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೇನೆ ಅಂತ ಹೇಳಿದ್ನಲ್ಲ, ಲಾಸ್ಟ್ 2 ಓವರಲ್ಲಿ 36 ರನ್ ಹರಿದು ಬಂತು. 36. ಆ 36 ರನ್ನು ಪ್ಲಸ್ 2 ಸೆಕೆಂಡ್ ಓವರ್ ಮತ್ತು ಥರ್ಡ್ ಓವರಲ್ಲಿ ಒಂದಿಷ್ಟು ರನ್ ಬಂತು ನಮ್ಮದು. 46 ರನ್ ಚಚ್ಚಿದ್ದೆವು. ಸೆಕೆಂಡ್ ಮತ್ತು ಥರ್ಡ್ ಓವರ್ ಸೇರಿಸಿ 46 ರನ್. ಲಾಸ್ಟ್ 2 ಓವರಲ್ಲಿ 36 ರನ್. ಇದೆರಡು ಕೂಡಿಸಿದರೆ ನಮಗೆ ಬರೋದು 82 ರನ್. ಸೊ RCB ಸೆಕೆಂಡ್ ಮತ್ತು ಥರ್ಡ್ ಓವರ್, 19 ಮತ್ತು 20th ಓವರಲ್ಲಿ ಅದು ಸೇರಿ 82 ರನ್ ಚಚ್ಚಿದ್ದಾರೆ ಆಯಿತಾ. ನೆಕ್ಸ್ಟ್ ಮಿಕ್ಕಿದಂಥ 16 ಓವರಲ್ಲಿ ಹೊಡೆದದ್ದು ಕೇವಲ 81 ರನ್. ಇದು ಯಾವ ನಮೂನಿದ ಆಟ? ಎಂಥವನಿಗಾರು ತಲೆ ಕೆಟ್ಟು ಅಂದರೆ ಮಂಡೆಲ್ಲ ಹಾಳಾಗಿ ಹೋಗ್ತದೆ. 4 ಓವರ್ಗೆ 82 ರನ್ ಹೊಡೆದು ಮಿಕ್ಕಿದಂಥ 16 ಓವರಲ್ಲಿ ಜಸ್ಟ್ 81 ರನ್ಸ್ ಹೊಡೆದ್ರೆ ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಅಂತ. ಹಾಗೆ ಒಂದು ಉತ್ತರ, ಒಂದು ದಕ್ಷಿಣ, ಅಥವಾ ಒಂದು ಪೂರ್ವ, ಒಂದು ಪಶ್ಚಿಮ ಸಂಬಂಧನೇ ಇಲ್ಲ ಮಾರ್ರೆ. ಅಂದರೆ ಒಂದು ಇನ್ನಿಂಗ್ಸಲ್ಲಿ 2 ಥರದ ಆಟ ನೋಡಲಿಕ್ಕೆ ನಮಗೆ ಸಿಕ್ಕಿತ್ತು. ಸೊ ಕೇವಲ 163 ರನ್ ಹೊಡೆದದ್ದು ಮಾತ್ರ ಕೇವಲ. ಯಾಕೆಂದರೆ ಬೆಂಗಳೂರು ಪಿಚ್ಚಲ್ಲಿ ಅದೆಲ್ಲ ಸಾಕಾಗೋದಿಲ್ಲ ಅಣ್ಣ. ಬೆಂಗಳೂರು ಗ್ರೌಂಡಲ್ಲಿ ನಾನು 163 ಹೊಡೆದು ನಾನು ಡಿಫೆಂಡ್ ಮಾಡ್ತೇನೆ, ಓಕೆ, ಮೇ ಬಿ ಒಂದು ರೆಸ್ಪೆಕ್ಟೇಬಲ್ ಟೋಟಲ್ ಅಂತ ಹೇಳ್ಬೋದು. ಯಾಕಂತಂದರೆ ಟಿಮ್ ಡೇವಿಡ್ ಕೂಡ ಆಡಿರೋದಿದ್ರೆ ಒಂದು 140 ಕೂಡ ಆಗ್ತಾ ಇರಲಿಲ್ಲ. ಅವರ ಕೃಪಾ ಕಟಾಕ್ಷದಿಂದಾಗಿ ಅಲ್ಲಿಯ ತನಕ ಬೆಳೀತು. ಸಾಲ್ಟ್ 17 ಬಾಲ್ 37, ಇವರು ಲಾಸ್ಟಿಗೆ 20 ಬಾಲ್ 37 ಟಿಮ್ ಡೇವಿಡ್. ಆ್ಯಂಡ್ ಅವರೇ ಇನ್ನಿಂಗ್ಸ್ ಸ್ಟಾರ್ಟ್ ಆಯಿತು. ನಾವು ಏನು ಅಂದ್ಕೊಳೋದು, ಸರಾಗವಾಗಿ ಹೋಗ್ತದೆ, ಆರಾಮ್ಸೆ ವಿನ್ ಆಗ್ಬೋದು ಡೆಲ್ಲಿ ಅಂತ. ಬಟ್ ಏನು ಪವರ್ ಪ್ಲೇದು RCBದು ಬೌಲಿಂಗ್ ಇತ್ತು. ನಾವು 3 ಓವರಿಗೆ 53 ರನ್ ಹೊಡೆದ್ರೆ ಅವರು 6 ಓವರಿಗೆ 39 ರನ್ ಮಾತ್ರ. 3 ವಿಕೆಟ್ ಹೋಗಿದೆ. ಡೂಪ್ಲೆಸಿಸ್ ಸಿಡಿಯಲಿಲ್ಲ, ಅಭಿಷೇಕ್ ಪೊರೆಲ್ ಸಿಡಿಯಲಿಲ್ಲ, ಮತ್ತು ಇವರು ಯಾರು ಜೇಕ್ ಫ್ರೇಜರ್, 3 ಜನ ಔಟ್ ಆದದ್ದು ಆಲ್ಮೋಸ್ಟ್ ಒಂದೇ ಥರ. ಕ್ರಾಸ್ ಬ್ಯಾಟ್ ಶಾಟ್ ಹೊಡಿಲಿಕ್ಕೆ ಹೋಗಿ ಮಿಸ್ ಟೈಮ್ ಆಗಿ ಡೂಪ್ಲೆಸಿಸ್ ಅವರು ಮಿಡ್ ಆಫಲ್ಲಿ ಕ್ಯಾಚ್ ಕೊಟ್ಟದ್ದು. ಆ್ಯಂಡ್ ಮತ್ತಿಬ್ಬರು ಪ್ಲೇಯರ್ಸ್ ಜೇಕ್ ಫ್ರೇಜರ್ ಮತ್ತು ಅಭಿಷೇಕ್ ಪೊರೆಲ್ ಅವರು ಮಿಸ್ ಟೈಮ್ ಮಾಡಿ ಸೀದಾ ಮೇಲೋಗಿ ಜಿತೇಶ್ ಶರ್ಮಾ, 2 ಕೂಡ ಸೂಪರ್ ಡೂಪರ್ ಅಮೇಝಿಂಗ್ ಕ್ಯಾಚ್. KL ರಾಹುಲ್ ಕೂಡ ಪವರ್ ಪ್ಲೇಯಲ್ಲಿಯೇ ಔಟ್ ಆಗ್ತಾಯಿದ್ರು. ಅವ್ರು ಏನೀಗ ಮ್ಯಾನ್ ಆಫ್ ದ ಮ್ಯಾಚ್ 93 ರನ್ ಹೊಡೆದು ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ದಾರಲ್ಲ, ಅವರು ಸಿಂಗಲ್ ಡಿಜಿಟಲ್ಲಿ ಇದ್ದಾಗಲೇ ಅವರು ಔಟ್ ಆಗ್ತಿದ್ರು. ಬಟ್ ಇಟ್ ವಾಸ್ ಅ ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್ ಚಾನ್ಸ್. ಪಟಿದಾರ್ ಅವರು ಫುಲ್ ಗ್ರೌಂಡ್ ಕ್ಲಿಯರ್ ಮಾಡಿದರು, ಡೈವ್ ಹಾಕಿದರು, ಬಟ್ ಕೈಗೆ ತಾಗಿ ಪುಳುಕ್ ಅಂತ ಹಾರಿತು. ಎಲ್ಲಿಯಾರು ಆ ಕ್ಯಾಚ್ ಹಿಡಿದಿದ್ದರೆ ಮ್ಯಾಚ್ ಪೂರ್ತಿ ಟರ್ನ್ ಆಗ್ತಿತ್ತ ಅಂತ, RCBಯ ಪಾಲಿಗೆ ಟರ್ನ್ ಆಗ್ತಿತ್ತು, RCB ವಿನ್ ಆಗ್ತಿತ್ತೋ ಏನೋ. ಬಟ್ ಎನಿವೇಸ್, ನಾನು ಅದನ್ನು ತುಂಬ ಡ್ರಾಪ್ಡ್ ಕ್ಯಾಚ್ ಅಂತ ನಾನು ಅಳ್ತಾ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ತುಂಬ ಕಷ್ಟ ಇತ್ತು, ಟ್ರೈ ಮಾಡಿದ್ದಾರೆ. ಎಲ್ಲಿಯಾದರೂ ಹಿಡಿದಿದ್ದರೆ ಪಕ್ಕ RCB ವಿನ್ ಆಗ್ತಿತ್ತು, ಅದರಲ್ಲಿ ಡೌಟೇ ಇಲ್ಲ.
ಬಟ್ ಆ ಒಂದು ಜೀವದಾನ ಇಟ್ಕೊಂಡು ಒಂದು ಆಡಿದ್ರು ಕೆ ಎಲ್ ರಾಹುಲ್. ಏನು ಒಂದು ಕ್ಯಾಲ್ಕುಲೇಟಿವ್ ಇನ್ನಿಂಗ್ಸ್ ಅಂತಂದರೆ ನೋಡಿ, 1 ಪಾಯಿಂಟ್ ಆಫ್ ಟೈಮಲ್ಲಿ 39 ಬಾಲಿಗೆ 51 ರನ್ ಹೊಡೆದು ನಾಟ್ಔಟ್ ಆಗಿದ್ರು. 14 ಓವರ್ ಮುಗ್ದಿದೆ ಆಯಿತಾ. 14 ಓವರ್ ಮುಗಿದಾಗ ಐ ಥಿಂಕ್ 99 ಏನಾಯಿತು ಸ್ಕೋರ್ ಡೆಲ್ಲಿದು. ಆವಾಗ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನಾನು ಫಸ್ಟಿಗೆ ಆರ್ ಆರ್ ನಗರಲ್ಲಿ ಮಳೆ ಸ್ಟಾರ್ಟ್ ಆಯಿತು, ಟಿ ವಿಯಲ್ಲಿ ನೋಡ್ತಿದ್ದೇನೆ, ಸಾವು ಮಾರೆ ಆರ್ ಆರ್ ನಗರಲ್ಲಿ ಮಳೆ ಬರ್ತಾ ಉಂಟು, ಇಲ್ಲಿ ಗ್ರೌಂಡಲ್ಲಿ ಮಳೆ ಬರಲಿಕ್ಕೆ ಅಂತ ಕರ್ಮ ಅಂತ. 5 ನಿಮಿಷ ಆದಮೇಲೆ ಅಲ್ಲಿ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಮಳೆ ಬರುವಂತಹ ಸಮಯದಲ್ಲಿ 14 ಓವರಿಗೆ ಇವರು 39 ಬಾಲಿಗೆ 51 ರನ್ ಹೊಡೆದಿದ್ರು ಕೆ ಎಲ್ ರಾಹುಲ್ ಅವರು. ಆ್ಯಂಡ್ ಆ ಟೈಮಲ್ಲಿ ಏನಾದರೂ ಆಟ ನಿಂತಿದ್ದಿದ್ರೆ ಡಕ್ವರ್ತ್ ಲೂಯಿಸ್ ನಿಯಮದ ಪ್ರಕಾರ 8 ರನ್ ಹಿಂದೆ ಇದ್ರು ಡೆಲ್ಲಿ. ಎಲ್ಲರೂ ಜೋರು ಮಳೆ ಬಂದು ವಿಪರೀತ ಮಳೆ ಸ್ಟಾಪೇ ಆಗ್ತಾ ಇಲ್ಲ ಅಂತ ಆಟ ಸ್ಟಾಪ್ ಆಗಿದ್ದಿದ್ರೆ 8 ರನ್ನಿಂದ ಆರ್ ಸಿ ಬಿ ವಿನ್ ಆಗ್ತಿತ್ತು, ಅಥವಾ 8 ರನ್ನಿಂದ ಡೆಲ್ಲಿ ಸೋಲ್ತಾ ಇತ್ತು, ಹಿಂದೆ ಇದ್ರು. ಆ ಓವರಲ್ಲಿ ಡಿಸೈಡ್ ಮಾಡಿದರು. ಬೌಲಿಂಗ್ ಹಾಕಲಿಕ್ಕೆ ಬಂದದ್ದು ಯಾರು ಹೇಸಲ್ವುಡ್ ಅವರು, ಸ್ಟ್ರೈಕಲ್ಲಿ ಇದ್ದದ್ದು ಕೆ ಎಲ್ ರಾಹುಲ್. 22 ರನ್ ಚಚ್ಚಿದ್ರು. ಹೇಳೋದು ಅಂದರೆ ಗೇರ್ ಚೇಂಜ್ ಮಾಡೋದು ಇದೆಯಲ್ಲ, ಪಟಾರ್ ಆ್ಯಂಕರ್ ರೋಲಿಂದ ಟಕ್ ಫಿನಿಷರ್ ಅಷ್ಟು ಫಾಸ್ಟಾಗಿ ಚೇಂಜ್ ಮಾಡಿದರು. 22 ರನ್ ಹೊಡೆದ್ರು. 14 ಓವರ್ ಆದಾಗ 8 ರನ್ ಹಿಂದೆ ಇದ್ದಂತಹ ಡೆಲ್ಲಿ 15 ಓವರ್ ಆದಾಗ ಆ ಓವರ್ ಮುಕ್ತಾಯಕ್ಕೆ 6 ರನ್ ಮುಂದೆ ಇದ್ರು. ಡಕ್ವರ್ತ್ ಲೂಯಿಸ್ ನಿಯಮ ಹಾಕಿದ್ರೆ ಅಲ್ಲಿ ಮಳೆ ಬಂದು ಮ್ಯಾಚ್ ಸ್ಟಾಪ್ ಆಗಿದ್ದಿದ್ರೆ ಡೆಲ್ಲಿ 6 ರನ್ನಿಂದ ವಿನ್ ಆಗ್ತಿತ್ತು. ಹೀಗೆ ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲಿ ಪಟಾರ್ ಅಂತ ಮ್ಯಾಚ್ ಚೇಂಜ್ ಮಾಡಿಬಿಟ್ರು. ಅಲ್ಲಿಂದ ನೆಕ್ಸ್ಟ್ ಲೆವೆಲ್ ಮಾರ, ಎಲ್ಲ ಓವರಲ್ಲಿ ರನ್ ಹರಿದು ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಲಾಸ್ಟ್ ಏನು 17.5 ಓವರ್ಸಲ್ಲೇ ಮ್ಯಾಚ್ ವಿನ್ ಆಗಿದೆ. ಯಶ್ ದಯಾಳ್ ಅವರು 3 ಓವರಿಗೆ 22 ರನ್ ಬಿಟ್ಟು ಕೊಟ್ಟಿದ್ರು. ಅವರದ್ದು ಒಂದು ಓವರ್ ಸ್ಟಾರ್ಟ್ ಆಗುವ ಮುಂಚೆ 3 ಓವರಿಗೆ 22 ರನ್ ಬಿಟ್ಟು ಕೊಟ್ಟಿದ್ರು. ಒಂದು ವಿಕೆಟ್ ಎಲ್ಲ ತೆಗೆದಿದೆ, ಭಾರಿ ಚೆನ್ನ ಮಾರ, ಸ್ಲೋವರ್ ಬಾಲ್ ಎಲ್ಲ ಭಾರಿ ಚೆನ್ನ ಮಡಿ ಆಗ್ತಾರೆ ಅಂತ. ಕೆ ಎಲ್ ರಾಹುಲ್ ಅವ್ರನ್ನ ನೋಡಿ ಎಂತಾಯ್ತು ಅಂತ ಗೊತ್ತಿಲ್ಲ, ಅವರ ಆಟ ನೋಡಿ ಫುಲ್ ಗಾಬರಿ ಆದ್ರ ಅಂತ, ಗಾಬರಿ ಆದ್ರ ಅಂತ ಕಾಣ್ತದೆ. 5 ಬಾಲಿಗೆ 23 ರನ್ ಬಿಟ್ಟುಕೊಟ್ರು. 3 ಓವರಿಗೆ 22, ನೆಕ್ಸ್ಟ್ 5 ಬಾಲಿಗೆ 23 ರನ್. ಮ್ಯಾಚ್ ಖಲಾಸ್, ಮುಕ್ತಾಯ. 53 ಬಾಲಿಗೆ 93 ರನ್ ನಾಟ್ ಔಟ್ ಕೆ ಎಲ್ ರಾಹುಲ್. ಮತ್ತೊಂದು ಸ್ಟ್ಯಾಟ್ಸ್ ಹೇಳ್ತೇನೆ ಕೇಳಿ. 39 ಬಾಲಿಗೆ 51 ರನ್ ಹೊಡೆದು ಇದ್ದಂತಹ ಕೆ ಎಲ್ ರಾಹುಲ್ ಅವರು ಮ್ಯಾಚ್ ಮುಗಿದಾಗ 53 ಬಾಲಿಗೆ 93 ಅಂತಂದರೆ ನೆಕ್ಸ್ಟ್ 14 ಬಾಲಲ್ಲಿ 42 ರನ್ ಚಚ್ಚಿದ್ರು. ಹೇಳೋದು ಯಾವ ಥರ ಒಂದು ಗೇರ್ ಚೇಂಜ್ ಮಾಡಿದ್ರು ಅಂತಂದರೆ, ಆ್ಯಂಕರ್ ರೋಲ್ ಆಡ್ತಾ ಇದ್ರು ಅಲ್ಲಿಯ ತನಕ. ಓಕೆ, ವಿಕೆಟ್ ಉಳಿಸಿಕೊಳ್ಳುವ, ಸ್ವಲ್ಪ ನಿಧಾನಕ್ಕೆ ಆಡುವ, ನನಗೆ ಗೊತ್ತುಂಟು ಈ ಗ್ರೌಂಡಲ್ಲಿ ವಿಕೆಟ್ ಇದ್ದರೆ ಸಾಕು, ಮತ್ತೆ ರನ್ ಬರ್ತದೆ, ಹೊಡಿಬೋದು, ಲಾಸ್ಟ್ 5 ಓವರಲ್ಲಿ ಆರಾಮ್ಸೆ ಹೊಡಿಬೋದು ಅಂತ. ಹಾಗೆ ಅಲ್ಲಿ ತನಕ ನಿಧಾನ ಇದ್ದದ್ದು ಆಟ ಪಟಾರ್ ಅಂತ ಚೇಂಜ್. 14 ಓವರಿಗೆ ತಿಣುಕಾಡ್ತಿದ್ರು ಫಸ್ಟ್ 14 ಓವರ್. ನೆಕ್ಸ್ಟ್ 4 ಓವರಲ್ಲಿ ಮ್ಯಾಚೇ ಮುಕ್ತಾಯ ಮಾರ, 6 ರೇಂಜಿಗೆ ಹೊಡೆದಾಕಿದ್ರು. ಆ್ಯಂಡ್ ಈಗ ಒಂದು ಮಾತು ಹೇಳ್ತೇನೆ, ಇದು ಯಾರ ಎಗೇನ್ಸ್ಟ್ ಸಹ ಅಲ್ಲ ಆಯಿತಾ. ಮತ್ತು ನಾವು ಜಿತೇಶ್ ಶರ್ಮಾ ಎಗೇನ್ಸ್ಟ್. ಜಿತೇಶ್ ಶರ್ಮಾ ಈಸ್ ಅ ಗುಡ್ ಪ್ಲೇಯರ್, ಅದರಲ್ಲಿ ಡೌಟ್ ಇಲ್ಲ. ಬಟ್ ಆಕ್ಷನಲ್ಲಿ ನನಗೆ ಈಗ ನಾನು ಫಸ್ಟ್ ಡೇ ಸಹ ಹೇಳಿದೆ, ಆಕ್ಷನ್ ಫಸ್ಟ್ ಡೇಯಲ್ಲಿ ಕೆ ಎಲ್ ರಾಹುಲ್ ಅವ್ರನ್ನ ಯಾಕೆ ಬೈ ಮಾಡಲಿಲ್ಲ ಆರ್ ಸಿ ಬಿ, ಅದು ನನ್ನ ವಿವೇಚನೆಗೆ ಮೀರಿದಂಥ ಮಾತು. ಯಾಕಂತಂದರೆ ನೋಡಿ, ಕರೆಕ್ಟಾಗಿ ಸ್ಪಾಟ್ ಇತ್ತು. ನಮಗೆ ಒಂದು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಬೇಕಿತ್ತು, ಆ್ಯಂಡ್ ಒಂಥರ ಕ್ಯಾಪ್ಟನ್ ಮೆಟೀರಿಯಲ್ ಬೇಕಿತ್ತು. ಈಗ ಪಾಟೀದಾರ್ ಅವರು ಯಾಕೆ ಕ್ಯಾಪ್ಟನ್ ಆದದ್ದು, ಫ್ರ್ಯಾಂಕಾಗಿ ಹೇಳ್ತೇನೆ, ಯಾಕೆ ಕ್ಯಾಪ್ಟನ್ ಆದರು? ಬೇರೆ ಯಾರು ಸಹ ಕ್ಯಾಪ್ಟನ್ ಮಟೀರಿಯಲ್ ಇರಲಿಲ್ಲ. ಒಂದು ತಂಡ ಫಾರ್ಮ್ ಆದಮೇಲೆ, ಆಕ್ಷನ್ನಿಂದ ತಂಡ ಫಾರ್ಮ್ ಆದಮೇಲೆ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಬೇರೆ ಯಾರು ಸಹ ಅಲ್ಲಿ ಕ್ಯಾಪ್ಟನ್ ಮಟೀರಿಯಲ್ ಇಲ್ಲ. ಕೊನೆಗೆ ಓಕೆ, ಫ್ಯೂಚರಿಸ್ಟಿಕ್ ವ್ಯೂವಿಂದಾಗಿ ಪಾಟೀದಾರ್ ಅವ್ರನ್ನ ಕ್ಯಾಪ್ಟನ್ ಮಾಡಿದರು. ಅದರಲ್ಲಿ ನನಗೇನು ಬೇಸರ ಏನಿಲ್ಲ. ಬಟ್ ಹೇಳೋದು, ಆಕ್ಷನಲ್ಲಿ ಅಲ್ಲಿ ಮಾರ್ಕಿ ಪ್ಲೇಯರಲ್ಲೇ ಕೆ ಎಲ್ ರಾಹುಲ್ ಅವರಿದ್ದು. ಕೆ ಎಲ್ ರಾಹುಲ್ ಲೇಟ್ ಬಂದದ್ದು, ಬಜೆಟ್ ಇರಲಿಲ್ಲ ನಮ್ಮ ಹತ್ರ. ಮಾರ್ಕಿ ಪ್ಲೇಯರ್ ಲಿಸ್ಟಲ್ಲಿ ಕೆ ಎಲ್ ರಾಹುಲ್ ಅವರಿದ್ದರು. 83 ಕೋಟಿ ಆರ್ ಸಿ ಬಿಯಲ್ಲಿತ್ತು. ಆರ್ ಸಿ ಬಿಗೆ ಒಬ್ಬ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಬೇಕಿತ್ತು, ಆ್ಯಂಡ್ ಕ್ಯಾಪ್ಟನ್ ಮೆಟೀರಿಯಲ್ ಸಿಕ್ಕಿದ್ರಂತೂ ಇನ್ನೂ ಸಹ ಒಳ್ಳೆ ಇತ್ತು. ಅದೆಲ್ಲ ಬಾಕ್ಸಿಗೆ ಟಿಕ್ ಆಗುವಂಥ ಆಟಗಾರ ಕೆ ಎಲ್ ರಾಹುಲ್ ಅವರು. ಆ್ಯಂಡ್ ಅವ್ರಿಗೆ ನಮ್ಮ ಬೆಂಗಳೂರು ಗ್ರೌಂಡ್ ಗೊತ್ತುಂಟು, ಕನ್ನಡಿಗ, ಲೋಕಲ್ ಫ್ಲೇವರ್ ಆ್ಯಡ್ ಮಾಡ್ತಾರೆ. ಆ್ಯಂಡ್ ಬ್ರ್ಯಾಂಡ್ ಪರ್ಸ್ಪೆಕ್ಟಿವಿಂದ ಅಡ್ವರ್ಟೈಸ್ಮೆಂಟ್ಸ್, ಆ್ಯಡ್ಸ್, ಗೀಡ್ಸ್ ಸಖತ್ತಾಗಿದ್ದಾರೆ ನೋಡಲಿಕ್ಕೆ. ವೆರಿ ಫಿಟ್ ಪ್ಲೇಯರ್, ಎಲ್ಲ ಆ್ಯಂಗಲಿಂದ ಸಹ ಸೂಟ್ ಆಗ್ತಾರೆ ಅಂತ. ನೀವು ಯಾವುದೇ ತಗೊಳ್ಳಿ, ಎಲ್ಲ ಆ್ಯಂಗಲಿಂದ ಸಹ ಸೂಟ್ ಆಗ್ತಾರೆ. ಸೊ ಅವರನ್ನು ಬೈ ಮಾಡ್ಬೋದಿತ್ತಲ್ಲ, ಯಾಕೆ ಆರ್ ಸಿ ಬಿ ಬೈ ಮಾಡಲಿಲ್ಲ? ಆ್ಯಂಡ್ ಕೆ ಎಲ್ ರಾಹುಲ್ ಅವರ ಸೆಲೆಬ್ರೇಷನಲ್ಲಿ ಗೊತ್ತಾಗ್ತಾ ಇತ್ತು ಅವರಿಗೆ ಎಷ್ಟು ಒಂದು ಆಸೆ ಇತ್ತು ಆರ್ ಸಿ ಬಿ ಪರ ಆಡಲಿಕ್ಕೆ ಅಂತ. ಯಾಕಂದರೆ ನನ್ನನ್ನು ಯಾಕೆ ನೀವು ಬೈ ಮಾಡಲಿಲ್ಲ ಅಂತ ಹೇಳಿದಾಗಿತ್ತು ಆರ್ ಸಿ ಬಿ ಮ್ಯಾನೇಜ್ಮೆಂಟಿಗೆ. ಸುಮಾರು ಜನ ಹೀಗೆ ಹೇಳ್ಬೋದು, ಅವ್ರು ಏನು ಕಿತ್ತು ದಬಾಕಿದ್ದಾರೆ,
ಪಂಜಾಬ್ ತಂಡದಲ್ಲಿದ್ದರು, ಏನು ಕಿತ್ತು ದಬಾಕಿದ್ರು, ಎಲ್ಲೆಷ್ಟು ತಂಡದಲ್ಲಿದ್ದರು, ಅವರ ಸ್ಟ್ರೈಕ್ ರೇಟ್ ಎಷ್ಟಿತ್ತು, ಹೀಗೆ ದೊಡ್ಡ ಮಾತಾಡ್ತೀಯಲ್ಲ. ಲಕ್ನೋ ಪಿಚ್ ಬಗ್ಗೆ ನಾವು ಮಾತಾಡೋದು ಬೇಡ. ಲಕ್ನೋ ಪಿಚ್ ಲಾಸ್ಟ್ ಸೀಸನ್ ತನಕ ಹೇಗಿತ್ತು ನಿಮಗೆ ಗೊತ್ತುಂಟು. ಡೆಡ್ ಸ್ಲೋ ಪಿಚ್, ಅಲ್ಲಿ ಪೂರನ್ ಬಿಟ್ಟರೆ ಮತ್ತೆ ಎಲ್ಲರೂ ಸಹ ನಿಧಾನವೇ ಆಟ ಆಡ್ತಾಯಿದ್ರು. ಪೂರನ್ ಒಂದು ಎಕ್ಸೆಪ್ಷನ್ ಬಿಟ್ಟಾಕಿ, ಅವ್ರಿಗೆ ಪವರ್ ಆ ಥರ ಉಂಟು, ಟೈಮಿಂಗು, ಬ್ಯಾಟ್ ಸ್ವಿಂಗ್ ಎಲ್ಲ ಉಂಟು. ಈಸ್ ಅನ್ ಎಕ್ಸೆಪ್ಷನಲ್ ಪ್ಲೇಯರ್. ಮಿಕ್ಕಿದಂಥ ಎಲ್ಲ ಪ್ಲೇಯರ್ಸು ಲಕ್ನೋದಲ್ಲಿ ಒದ್ದಾಡಿದ್ದಾರೆ ಆಡಲಿಕ್ಕೆ, ಇನ್ಕ್ಲೂಡಿಂಗ್ ರಾಹುಲ್. ಪಂಜಾಬಲ್ಲಿ ಎಂತ ಕ್ರಿಯೇಟ್ ಮಾಡಿದರು, ಏನು ಸಹ ಇಂಪ್ಯಾಕ್ಟ್ ಇರಲಿಲ್ಲಲ್ಲ. ನಿಮಗೆ ನೆನಪೋಗಿರ್ಬೋದು, 2023 ತನಕ ಫಾಸ್ಟೆಸ್ಟ್ IPL 50 KL ರಾಹುಲ್ ಹೆಸರಲ್ಲಿತ್ತು. 14 ಬಾಲಿಗೆ 50 ರನ್ ಹೊಡೆದಿದ್ರು. 2023ರಲ್ಲಿ ಯಶಸ್ವಿ ಜೈಸ್ವಾಲ್ ಅವರು 13 ಬಾಲಿಗೆ 50 ರನ್ ಹೊಡೆದ್ರು. ಬಟ್ ಸ್ಟಿಲ್ ಈಗ ಸಹ ಸೆಕೆಂಡ್ ಫಾಸ್ಟೆಸ್ಟ್ 50 KL ರಾಹುಲ್ ಹೆಸರಲ್ಲಿ ಉಂಟು. ಆ್ಯಂಡ್ ಪಂಜಾಬ್ ತಂಡದಲ್ಲಿದ್ದಾಗ ತಂಡವೇ ಚೊತ್ತೆ ಇತ್ತಣ್ಣ. ಮಯಾಂಕ್ ಅಗರ್ವಾಲ್ ಮತ್ತು KL ರಾಹುಲ್ ಬಿಟ್ಟರೆ ಬೇರೆ ಯಾರು ಇರಲಿಲ್ಲ, ಆಡುವಂಥ ಪ್ಲೇಯರ್ ಇರಲಿಲ್ಲ. ಹಾಗೆ ತಂಡವೇ ಡಬ್ಬ ಥರ ಇದ್ದಾಗ ಎಂತಾಗ್ತದೆ, ಎಕ್ಸ್ಟ್ರಾ ಪ್ರೆಷರ್ ಕ್ರಿಯೇಟ್ ಆಗ್ತದೆ. ಇಲ್ಲ ಮರೆ, ನಾ ಕೊನೆಯ ತನಕ ಆಡಬೇಕು, ನಾನೆಲ್ಲರೂ ಹೊಡಿಲಿಕ್ಕೆ ಹೋಗಿ ಬೇಗ ಔಟ್ ಆದರೆ ಮತ್ತೆ ತಂಡ ಒಂದು ರೆಸ್ಪೆಕ್ಟೇಬಲ್ ಟೋಟಲ್ಸ್ ಮಾಡೋದಿಲ್ಲ ಅಂತ ಅವ್ರು ನಿಧಾನವಾಗಿ ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಬಟ್ ಒಂದು ತಂಡ ಕರೆಕ್ಟಾಗಿ ಫಾರ್ಮ್ ಆದಾಗ, ಬ್ಯಾಲೆನ್ಸ್ ತಂಡ ಇದ್ದು, ಅಣ್ಣ ನಿನ್ನ ಜಾಬ್ ರೋಲ್ ಇದು, ನೀ ಬಂದು ಹೊಡಿಬೇಕು ಹಾಗೆ ಹೀಗೆ ಅಂತ ಹೇಳಿದರೆ ಖಂಡಿತವಾಗಿ ಸಹ ಹೊಡೆಯುವಂಥ ಆಟಗಾರ KL ರಾಹುಲ್ ನಿನ್ನೆ ಪ್ರೂವ್ ಮಾಡಿದರು. ಆ್ಯಂಡ್ RCB ಈ ಸ್ಕೋರೆಲ್ಲ ಇಟ್ಕೊಂಡು ಬೌಲರ್ಸನ್ನು ದೂರ್ಲಿಕ್ಕಾಗೋದಿಲ್ಲ. ಅವ ಚಂದ ಬಾಲ್ ಹಾಕಲಿಲ್ಲ, ಈ ಲೆಂತ್ ಹಾಕಬೇಕಿತ್ತು, ಈ ಆ್ಯಂಗಲಲ್ಲಿ ಸ್ವಿಂಗ್ ಆಗಬೇಕಿತ್ತು ಹೇಳಿದ್ರಲ್ಲ, ಆಗೋದಿಲ್ಲ. ಬ್ಯಾಟ್ಸ್ಮನ್ ಚಂದ ಮಾಡಿ ಆಡಲಿಲ್ಲ, ಸೋತ್ರಿ. ಮಿನಿಮಮ್ ಸ್ಕೋರ್ 200 ರನ್ ಹೊಡಿಬೇಕು ಅಷ್ಟೇ, ದಟ್ಸ್ ಇಟ್. ಯಾವುದು, ನೀವು ಬೆಂಗಳೂರಲ್ಲಿ ಆಡ್ತಿದ್ದೀರಾ, ಮಿನಿಮಮ್ 200 ರನ್ ಹೊಡಿಬೇಕು. 200 ರನ್ ಹೊಡಿಯೋದೇ ಇಲ್ಲ, ಡಿಫೆಂಡ್ ಮಾಡಲಿಲ್ಲ ಹ್ಞೂ ಅಂತಂದರೆ ಆಗೋದಿಲ್ಲ. ಆಲ್ ದ ಬೆಸ್ಟ್, ನೆಕ್ಸ್ಟ್ ಮ್ಯಾಚ್ ಚೆಂದ ಮಾಡಿ ಆಡಿ. ಬಟ್ ನಿನ್ನೆಯ ಪಂದ್ಯ ಏನಿದೆ, ಪೂರ್ತಿ ಮ್ಯಾಚ್ ಬಿಲಾಂಗ್ಸ್ ಟು KL ರಾಹುಲ್, ಡೌಟೇ ಇಲ್ಲ. ಬರೀ ಅವರ ಇನ್ನಿಂಗ್ಸ್ ನೋಡಿ ಸೂಪರ್ ಚಿತ್ರಾನ್ನ ಆಡಿದ್ದಾರೆ. ಐ ಹೋಪ್ RCB ಇದರಿಂದ ಅದನ್ನೊಂದು ಪಾಠ ಕಲಿತಾರೆ. ಯಾವ ಮ್ಯಾಚನ್ನು ಸಹ ಲೈಟಾಗಿ ತೊಗೊಳ್ಬೇಡಿ, ಎಸ್ಪೆಷಲಿ ಹೋಮ್ ಮ್ಯಾಚಸಲ್ಲಿ ವಿನ್ ಆಗಬೇಕು ಮಾರ. ಎಷ್ಟು ನನಗೆ ಮೆಸೇಜ್ ಮಾಡಿ ಎಷ್ಟು ಜನ ಹೇಳಿದ್ದಾರೆ ಗೊತ್ತುಂಟು, ಇನ್ನೂ ಸಹ 100 ಮೆಸೇಜ್ ಎಷ್ಟೋ ಉಂಟು. ನಾವು ಇಷ್ಟು ಪೇ ಮಾಡಿ ಬಂದಿದ್ದೆವು ಬ್ರೋ, 13,000 ಪೇ ಮಾಡಿ ಬಂದಿದ್ದೆವು, 15,000 ಪೇ ಮಾಡಿ ಬಂದಿದ್ದೆವು, ಬೇಜಾರಾಯಿತು ಹಾಗೆ ಹೀಗೆ. RCBದು ಟಿಕೆಟ್ ಇದೆಲ್ಲ ಒಂದು ಸ್ಕ್ಯಾಮ್, ಅದು ನಿಮ್ಗೆ ಗೊತ್ತುಂಟಲ್ಲ, ಎಲ್ಲ ಸೋಲ್ಡ್ ಔಟ್ ಆಗಿರ್ತದೆ, ಎಲ್ಲ ಬ್ಲ್ಯಾಕಲ್ಲಿ ತೊಗೊಳ್ಬೇಕು. ಅಷ್ಟು ದುಡ್ಡು ಕೊಟ್ಟು ತೊಗೊಂಬರ್ತಾರೆ ಮ್ಯಾಚ್ ನೋಡಲಿಕ್ಕೆ. ದಯವಿಟ್ಟು ಫ್ಯಾನ್ಸಿಗಾದರೂ ಕೂಡ RCB ಹೋಮ್ ಮ್ಯಾಚಸ್ ಜಾಸ್ತಿ ವಿನ್ ಆಗಬೇಕನ್ನೋದು ಫ್ಯಾನ್ಸ್ ಪರವಾಗಿ ನಮ್ಮ ಚಾನಲ್ ಮುಖಾಂತರ RCB ಮ್ಯಾನೇಜ್ಮೆಂಟಿಗೆ ಒಂದು ರಿಕ್ವೆಸ್ಟ್, ಯಾರಾದರೂ ಕಳಿಸಿ ಮಾರ RCB ಮ್ಯಾನೇಜ್ಮೆಂಟಿಗೆ ಈ ವಿಡಿಯೋ. ಸರಿಯಾಗಿ ಬರುವ, ನಮಸ್ಕಾರ.